ಪ್ರತಿ ವರ್ಷದಂತೆ ಈ ವರ್ಷ 2026ರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಡೆಯಲಿದ್ದು, ವಿಶೇಷವಾಗಿ ಸಂತ ಶ್ರೀ ಸೇವಾಲಾಲರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗುವುದು. ಇತ್ತೀಚೆಗೆ ಸಾವಿನಲ್ಲೂ ಸಾರ್ಥಕತೆ ಮೆರೆದು ಅಂಗಾಂಗ ದಾನ ಮಾಡಿದ ನಾರಾಯಣ ಹೊನ್ನಾಳ್ ಹಾಗೂ ಯಲ್ಲಪ್ಪ ಕಾಂಬಳೆಯವರ ಭಾವಚಿತ್ರಗಳು ಮೆರವಣಿಗೆಯಲ್ಲಿ ರಾರಾಜಿಸಲಿವೆ ಅಂತ ಜಯಂತ್ಯೋತ್ಸವದ ಮಾಜಿ ಅಧ್ಯಕ್ಷ ಜಗದೀಶ್ ಎಸ್ಪಿ ಹೇಳಿದರು. ಇಲ್ಲಿನ ಪತ್ರಿಕಾಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭವ್ಯ ಮೆರವಣಿಗೆಯಲ್ಲಿ 17 ಅಡಿ ಎತ್ತರದ ಪ್ರಭು ಶ್ರೀರಾಮ, ಸಹಸ್ರಾರ್ಜುನ, ಮಹರ್ಷಿ ವಾಲ್ಮೀಕಿ, ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ, ಪಾಂಡುರಂಗ ವಿಠಲ ಸೇರಿದಂತೆ ಅನೇಕ ದಾರ್ಶನಿಕ ಮೂರ್ತಿಗಳು ಇರಲಿದ್ದು, ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಜಗದೀಶ್ ಎಸ್ಪಿ ಕರೆ ನೀಡಿದರು. ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಜೊತೆಗೆ ಈ ವರ್ಷ ವಿಶೇಷವಾಗಿ ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದೊಳಗೆ ಮೂರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಮೆರವಣಿಗೆ, ಜೊತೆಗೆ ಒಂದು ಸಂತ ಸೇವಾಲಾಲ್ ಮಹಾರಾಜರ ಮೂರ್ತಿ ಮೆರವಣಿಗೆ ಇರುತ್ತದೆ. ಜೊತೆಗೆ 17 ಅಡಿಯ ಶ್ರೀರಾಮನ ಮೂರ್ತಿಯು ಈ ಮೆರವಣಿಗೆಯಲ್ಲಿ ಇರುತ್ತದೆ. ನಂತರ ಸಹಸ್ರಾರ್ಜುನ ಮೂರ್ತಿಯೂ ಇರುತ್ತದೆ ಮತ್ತು ಮಹರ್ಷಿ ವಾಲ್ಮೀಕಿಯವರ ಮೂರ್ತಿಯೂ ಇರುತ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮವರ ಮೂರ್ತಿ ಮತ್ತು ಪಾಂಡುರಂಗ ವಿಠಲವರ ಮೂರ್ತಿಯೂ ಈ ಒಂದು ಕಾರ್ಯಕ್ರಮದೊಳಗೆ ನಾವು ಪ್ರತಿ ವರ್ಷ ಯಾವ ರೀತಿ ಕಾರ್ಯಕ್ರಮ ಮಾಡ್ಕೊತ ಬಂದೈತೆ ಅದರ ಜೊತೆಗೆ ವಿಶೇಷವಾಗಿ ಕೇವಲ ಒಂದು ಫೋಟೋ ಇಡಲಾರ್ದ ನಮ್ಮ ಮೂರ್ತಿ ಜೊತೆಗೇನ ಮೆರವಣಿಗೆ ಒಳಗೆ ಭವ್ಯ ಮೆರವಣಿಗೆ ಒಳಗೆ ಇವೆಲ್ಲ ಮೂರ್ತಿಗಳನ್ನು ಪಾಲ್ಗೊಳ್ಳುತ್ತವೆ. ಜೊತೆಗೆ ವಿಶೇಷವಾಗಿ ಕೇವಲ ಯಾವುದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅಥವಾ ನಮ್ಮ ಹಿಂದೂ ಪರ ಸಂಘಟನೆಗೆ ಹೋರಾಟ ಮಾಡಿದವರ ಮೂರ್ತಿ ಜೊತೆಗೆ ಮೂರ್ತಿಗಳ ಜೊತೆಗೆ ಹೆಂಗೆ ನಾವು ಮೂರ್ತಿಗಳನ್ನ ಈ ಒಂದು ಕಾರ್ಯಕ್ರಮದೊಳಗೆ ಮೆರವಣಿಗೆ ಮಾಡುತ್ತದೆ, ಹಂಗೆ ವಿಶೇಷವಾಗಿ ನಮ್ಮ ಗದಗಿನ ಮಹನೀಯರಾದಂಥ ಒಂದಿಬ್ಬರು ಅಂಗಾಂಗ ದಾನವನ್ನು ಮಾಡಿದಂಥ ನಾರಾಯಣ್ ಹೊನ್ನಾಳ್ ಅವರು ಮತ್ತು ಯಲ್ಲಪ್ಪ ಅಸೋಜಿರಾವ್ ಕಂಬ್ಳೇಕರ್ ಎನ್ನುವಂಥ ಮಹನೀಯರ ಭಾವಚಿತ್ರವನ್ನು ಈ ವರ್ಷ ಮೆರವಣಿಗೆ ಒಳಗೆ ಅವರ ಭಾವಚಿತ್ರವನ್ನು ಮೆರವಣಿಗೆ ಮುಖಾಂತರ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂಜಾನೆಯ ವಂದನೆಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಫೆಬ್ರವರಿ 19ರಂದು ಬಹಳಷ್ಟು ಅದ್ಧೂರಿಯಿಂದ ಏನು ಈ ಕಳೆದ 10 ವರ್ಷದಿಂದ ನಡೀತಾ ಬರ್ತಿರ್ತಕ್ಕಂಥ ಈ ಜಯಂತಿ ಈ ಸಾರಿನೂ ಕೂಡ ವಿಶೇಷವಾಗಿ ಅದರೊಂದಿಗೆ ಸಂತ ಸೇವಾಲಾಲರ ಜಯಂತಿಯನ್ನು ಕೂಡ ಸೇರಿಸಿಕೊಂಡು ಎರಡೂ ಜಯಂತಿಯನ್ನು ಮಾಡುವಂಥ ನಿಶ್ಚಯವನ್ನು ಮಾಡಿರ್ತಕ್ಕಂಥ ಈ ಶಿವಾಜಿ ಜಯಂತಿಯ ಕಮಿಟಿಯ ಅಧ್ಯಕ್ಷರಾದ ಎಲ್ಲ ಸದಸ್ಯರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ರಾಜು ಕಾನಪ್ಪನವರು ಮತ್ತು ಈ ವರ್ಷದ ಶಿವಾಜಿ ಜಯಂತಿ ಅಧ್ಯಕ್ಷರಾದ ಪರಮೇಶ್ ನಾಯ್ಕ ಅವರು, ಜಗದೀಶ್ ಪೂಜಾರವರು, ರಾಜು ಮುದೋಳವರು ಮತ್ತು ಅಜಣ್ಣ ಮಲ್ಲಾಡದವರು, ನಮ್ಮ ಗೌರವ ಅಧ್ಯಕ್ಷರು ಕಿಶನ್ ಬರೋಡರು ಎಲ್ಲರೂ ಕೂಡ ಏನು ಈ ಕಳೆದ 10 ವರ್ಷದಿಂದ ವಿಜೃಂಭಣೆಯಿಂದ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ, ಅದೇ ರೀತಿ ಈ ಸಾರಿನೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ವಿಶೇಷತೆಗಳಿಂದ ಈಗ ನಮ್ಮ ಜಗದೀಶ್ ಪೂಜಾರವರು ಹೇಳಿದ ಪ್ರಕಾರ ಭಾಳಷ್ಟು ಎಲ್ಲ ಮಹಾನ್ ಪುರುಷರ ಮತ್ತು ಇವ್ರಿಗೆ ಮೂರ್ತಿಗಳನ್ನು ಮೆರವಣಿಗೆಯೊಳಗೆ ಬಹಳಷ್ಟು ದೊಡ್ಡ ದಾರ್ಶನಿಕರೇನಾದ್ರೆ ಎಲ್ಲ ದಾರ್ಶನಿಕರನ್ನು ನೆನೆಯುವಂಥ ಕೆಲಸ ಈ ಶಿವಾಜಿ ಜಯಂತಿಯೊಳಗೆ ನಾವು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಈ ಸಾರಿ ನಮ್ಮ ಶಿವಾಜಿ ಜಯಂತಿಯಲ್ಲಿ ಏನು ಪ್ರತಿ ವರ್ಷ ರಾಚೋಟೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಾರ್ಯಕ್ರಮ ಮುನ್ಸಿಪಲ್ ಗ್ರೌಂಡಿನಲ್ಲಿ ಏನು ಸಭಾ ಕಾರ್ಯಕ್ರಮ ಆಗೋದೇನೈತಿ ಅದು ಕೂಡ ಈ ಸಾರಿ ಭಾಳ ವಿಶೇಷ. ಅಂದರೆ ಪ್ರತಿ ವರ್ಷವೂ ನಾವು ಕೂಡ ಒಂದು ವಿಶೇಷವಾಗಿ ಮೆರವಣಿಗೆಗಿಂತ ಹೆಚ್ಚು ಏನು ಶಿವಾಜಿ ಮಹಾರಾಜರ ಜಯಂತಿಯ ಚರಿತ್ರೆಯನ್ನು ಹೇಳಬೇಕು. ಶಿವಾಜಿ ಮಹಾರಾಜರ ಜಯಂತಿಯನ್ನು ಒಳಗೆ ಶಿವಾಜಿ ಮಹಾರಾಜರು ಈ ಹಿಂದೂ ಸಮಾಜಕ್ಕೆ ಏನು ಮಾಡಿಕೊಟ್ರು, ಇದು ಹಿಂದೂ ಸಮಾಜ ಉಳಿಲಿಕ್ಕೆ ಎಷ್ಟು ಮಹತ್ವಾಕಾಂಕ್ಷೆ ಅವರಂತ ಅನ್ನುವಂಥ ತಿಳಿಸುವಂಥ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂತೇಳಿ ಈ 5 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾಯಿದ್ವಿ. ಇದ್ರ ಕೂಡ ಈ ಸಾರಿ ಸಂತ ಸೇವಾಲಾಲರು ಕೂಡ ಅದರದ್ದು ಭಾಳ ವಿಶೇಷ ಒಂದು ಐತಿ. ಅದಕ್ಕೆ
ಈ ಭವ್ಯ ಮೆರವಣಿಗೆ ಮೂಲಕ ಏನು ಮುನ್ಸಿಪಲ್ ಗ್ರೌಂಡಿಗೆ ಬರ್ತೈತಿ, ಬಂದಾದಮೇಲೆ 399ನೇ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಮತ್ತು 287ನೇ ಸಂತ ಸೇವಾಲಾಲರ ಜಯಂತಿ ಬೃಹತ್ ಶೋಭಾಯಾತ್ರೆಯೊಂದಿಗೆ ಗದಗದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಈ ವರ್ಷ ಏನು ನಮಗೆ ದಿಕ್ಸೂಚಿ ಭಾಷಣವನ್ನು ನೀಡಲು ಬರ್ತಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು, ಇವರು ಶ್ರೀ ಶಂಕರಲಿಂಗ ಗುರುಪೀಠ ಕೆಸರಟ್ಟಿ ವಿಜಯಪುರ ಜಿಲ್ಲೆಯದವರು. ಆದರೂ ಕೂಡ ಇನ್ನೂ ವಿಶೇಷವಾಗಿ ಯುವಕರ ಮನವನ್ನು ಸೆಳೀತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳಿಕಾಯ್ ಅವರು ಕೂಡ ಈ ವೇದಿಕೆ ಒಳಗೆ ನಮ್ಗೆ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಮತ್ತು ಸಂತ ಸೇವಾಲಾಲರ ಕುರಿತು ಭಾಳಷ್ಟು ಆಕರ್ಷಕವಾಗಿ ಮಾತನಾಡ್ತಕ್ಕಂಥ ಬಾಳಿಕಾಯ್ ಅವರು ಕೂಡ ಆ ವೇದಿಕೆ ಒಳಗೆ ನಮ್ಮನ್ನು ದಿಕ್ಸೂಚಿ ಭಾಷಕರಾಗಿ ಬರ್ತಾ ಇದ್ದಾರೆ. ವಿಶೇಷವಾಗಿ ಆ ವೇದಿಕೆ ಒಳಗೆ ಎಲ್ಲ ಸಮಾಜದ ಮುಖಂಡರು ಮತ್ತು ಈ ಸಾರಿಯ ಸೇವಾ ಸಮಿತಿಯ ಅಧ್ಯಕ್ಷರಾದಿಯಾಗಿ ಪದಾಧಿಕಾರಿಗಳು, ನಗರದ ಗಣ್ಯರು ಎಲ್ಲರೂ ಕೂಡ ಆ ವೇದಿಕೆಯೊಳಗೆ ಬಂದು ಮತ್ತು ವಿಶೇಷವಾಗಿ ಗದಗ ಬೆಟಗೇರಿಯ ಹಿಂದೂ ಸಮಾಜ ಬಾಂಧವರಿಗೆ ಮತ್ತು ಸಾಕಷ್ಟು ಗದಗ ಜಿಲ್ಲೆಯಾದಂಥ ಹಿಂದೂ ಸಮಾಜ ಬಾಂಧವರಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ. ಏನು ವೇದಿಕೆಯ ಕಾರ್ಯಕ್ರಮ, ಏನು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ನಾವು ಇವತ್ತು ಭಾಳಷ್ಟು ಏನು ಅನುಭವವುಳ್ಳವರ ಕಡೆಯಿಂದ ಆ ಜೀವನ ಚರಿತ್ರೆಯನ್ನು ಆ ವೇದಿಕೆ ಒಳಗೆ ಉಣಬಡಿಸುವುದರಿಂದ ಎಲ್ಲ ಜನರು ಕೂಡ ಮೆರವಣಿಗೆಯೊಳಗೆ ಪಾಲ್ಗೊಂಡು ಮತ್ತು ವಿಶೇಷವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹಿಂದೂ ಬಾಂಧವರು ತಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಶಿವಾಜಿ ಜಯಂತಿಯರ ಅಧ್ಯಕ್ಷರ ಒಂದು ಅಪ್ಪಣೆಯಂತೆ ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಹಿಂದೂ ಸಮಾಜ ಬಾಂಧವರ ವತಿಯಿಂದ ಎಲ್ಲರಿಗೂ ವಿನಂತಿಸಿ ಮುಂದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ರಾಜು ಖಾನಾಪುರ ನಡೆಸಬೇಕಂತ. ಮುಂಚಿತವಾಗಿಯೇ ಶ್ರೀ ಹಿಂದೂ ಹೃದಯ ಸಾಮ್ರಾಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಹಾಗೂ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ತಮಗೆಲ್ಲ ಈಗಾಗಲೇ ಗದಗ ಜಿಲ್ಲೆಯೊಳಗೆ ವಿಶೇಷವಾಗಿ ಹಿಂದೂ ಯುವಕರಿಗೆ ಸ್ಫೂರ್ತಿ ನೀಡುವಂಥ ಮತ್ತು ಹಿಂದೂ ಸಂಘಟನೆಗೆ ಒಂದು ಶಕ್ತಿ ತುಂಬುವಂಥ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯೊಂದಿಗೆ ಒಬ್ಬ ಸಂತ ಸೇವಾಲಾಲ್ ಮಹಾರಾಜರನ್ನು ಸೇರಿಸ್ಕೊಂಡು ಇವತ್ತು ಹೋರಾಟ ಮತ್ತು ಭಕ್ತಿಯನ್ನು ಕೂಡಿಸಿಕೊಂಡು ಸಮಾಜಕ್ಕೆ ಕ್ರಾಂತಿನೂ ಬೇಕು ಭಕ್ತಿನೂ ಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಎರಡೂ ಮಹಾಪುರುಷರ ಜಯಂತಿಯನ್ನು ನಾವು ಬರುವ 19ನೇ ತಾರೀಕರಂದು ಗದಗ ನಗರದ ರಾಚುಟೇಶ್ವರ ದೇವಸ್ಥಾನದ ಅಂದರೆ ಒಕ್ಕಲಿಗರ ಓಣಿಯಲ್ಲಿರುವ ರಾಚುಟೇಶ್ವರ ದೇವಸ್ಥಾನದಿಂದ ಅವತ್ತು ಬೆಳಗ್ಗೆ 10 ಗಂಟೆಯಿಂದ ಭವ್ಯ ಮೆರವಣಿಗೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮತ್ತು ಅದರ ಜೊತೆನೇ ಈ ಒಂದು ಮೆರವಣಿಗೆ ಉದ್ದಕ್ಕೂ ಕೂಡ ಸಾರ್ವಜನಿಕರಿಂದ ಬಂದಂಥ ಎಲ್ಲ ಹಿಂದೂ ಬಾಂಧವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಆ ಹಂತದೊಳಗೆ ಈ ವರ್ಷ ಪ್ರಾರಂಭದಲ್ಲಿ ನಮ್ಮ ಏನು ಮೆರವಣಿಗೆ ಪ್ರಾರಂಭ ಆಗುತ್ತೋ ಅಲ್ಲಿ 3ನೇ ನಂಬರ್ ಶಾಲೆಯ ಹತ್ತಿರ ಇಡುವಂಥ ಶ್ರೀ ಗಜಾನನ ಸಮಿತಿಯಿಂದ ಸುಮಾರು ಒಂದು 1500 ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಅಲ್ಲಿಯ ಗಜಾನನ ಮಂಡಳಿಯವರು ಮಾಡಿದ್ದಾರೆ. ಅದರ ಜೊತೆನೇ ಸುಮಾರು 10 ರಿಂದ 12 ಸಾವಿರ ಜನರಿಗೆ ಲೀಲಾ ಲೆಹರ್ ಇವರಿಂದ ಲೀಲಾ ಲೆಹರ್ ಸಂಸ್ಥೆಯಿಂದ 10,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಅವರು ಹತ್ತಿಕಾಳು ಕೂಟದಲ್ಲಿ ಮಾಡಿದ್ದಾರೆ. ಅದರ ಜೊತೆನೇ ಮಹೇಂದ್ರಕರ್ ಸರ್ಕಲ್ ಅಂದರೆ ಅಲ್ಲೇನು ಬಟ್ಟೆ ವ್ಯಾಪಾರಸ್ಥರು ಮತ್ತು ವಿವಿಧ ವ್ಯಾಪಾರಸ್ಥರು ಸೇರಿಕೊಂಡು ನೀರಿನ ವ್ಯವಸ್ಥೆ ಮತ್ತು ಮಜ್ಜಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆನೇ ನಮ್ಮ ನಾಲ್ವಾಡೋಣಿಯ ಗಜಾನೋತ್ಸವ ಸಮಿತಿ ಇರ್ಬೋದು, ಕಾಮರತಿ ಉತ್ಸವ ಮಂಡಳಿ ಇರ್ಬೋದು, ಇವರು ಕೂಡ ಸುಮಾರು ಒಂದು 10,000 ಜನರಿಗೆ ಇವರು ಕೂಡ ಒಂದು ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾನು ಅಲ್ಲಿ ಬಂದಂಥ ಎಲ್ಲ ಜನರಿಗೂ ವಿನಂತಿ ಮಾಡ್ಕೊತೀನಿ, ತಾವೆಲ್ಲರೂ ಕೂಡ ಈ ಜಯಂತಿಯಲ್ಲಿ ಭಾಗವಹಿಸಿ ಈ ಎಲ್ಲ ಪ್ರಸಾದ ಸೇವೆಯನ್ನು ಸ್ವೀಕಾರ ಮಾಡಬೇಕು. ಮತ್ತು ಅದ್ರ ಜೊತೆನೇ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಾವು ಕೇವಲ ಆ ಜಯಂತಿಯನ್ನು ಆಚರಣೆ ಮಾಡಬೇಕು, ಆ ಮಹಾಪುರುಷರನ್ನ ಹೆಸರು ಹೇಳ್ಕೊಂಡು ಇರಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡಿದ್ದಲ್ಲ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಇರ್ಬೋದು, ಸಂತ ಸೇವಾಲಾಲ್ ಮಹಾರಾಜರು ಇರ್ಬೋದು, ಈ ಮಹಾಪುರುಷರನ್ನು ನಾವು ಯಾಕೆ ಇವರ ಜಯಂತಿಗಳನ್ನು ಮಾಡ್ತೀವಿ ಅಂದರೆ ಇವರ ಆದರ್ಶವನ್ನು ನಾವು ಪಾಲನೆ ಮಾಡಬೇಕು. ಈಗ ಉದಾಹರಣೆಗೆ ತಗೋರಿ, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಅವತ್ತಿನ ಕಾಲಕ್ಕೆ ರೈಸ್ ಆಫ್ ನ್ಯೂಸ್ ಗದಗ.